ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲಂಚ್ ಚಾನಲ್ಗೆ ಸ್ವಾಗತ. ಈ ಸಂವತ್ಸರದ ಕೊನೆಯ ಏಕಾದಶಿ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಈ ಬಾರಿ ಮಾರ್ಚ್ 14ನೇ ತಾರೀಕು 8 ಗಂಟೆ 11 ನಿಮಿಷದಿಂದ ಮಾರ್ಚ್ 15ನೇ ತಾರೀಕಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೆ ಏಕಾದಶಿ ತಿಥಿ ಇರುತ್ತೆ. ಆದ್ದರಿಂದ ಈ ಬಾರಿಯ ಏಕಾದಶಿಯನ್ನು 15ನೇ ತಾರೀಕು ಭಾನುವಾರದ ದಿವಸ ಆಚರಿಸಲಾಗುತ್ತೆ. ಈ ಏಕಾದಶಿಯ ದಿವಸ ದಿನಪೂರ್ತಿ ಶ್ರವಣ ನಕ್ಷತ್ರವಿದ್ದು ಸರ್ವಾರ್ಥ ಸಿದ್ಧಿ ಯೋಗದಿಂದ ಕೂಡಿರುತ್ತೆ. ಸಾಮಾನ್ಯವಾಗಿ ಏಕಾದಶಿ ದಿವಸ ಶ್ರವಣ ನಕ್ಷತ್ರ ಬಂದರೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹಾಗೆ ಈ ಬಾರಿಯ ವಿಶೇಷ ಅಂದರೆ ಈ ದಿವಸ ಮೀನ ಸಂಕ್ರಮಣವೂ ಸಹ ಇದೆ. ಈ ದಿನ ಸಾಕಷ್ಟು ಅಯ್ಯಂಗಾರ್ ಮತ್ತು ಅಯ್ಯರ್ ಮನೆಗಳಲ್ಲಿ ಹಬ್ಬವನ್ನಾಗಿ ಆಚರಿಸಲಾಗುತ್ತೆ. ಇದನ್ನು ಕರಡಿಯನ್ನೋಂಬು, ಚೆರಡು ಹಬ್ಬ, ಇಲ್ಲ ಅಂದರೆ 3 ದೋಸೆ ಹಬ್ಬ ಅಂತ ವಿವಿಧ ಹೆಸರುಗಳಲ್ಲಿ ಕರೆಯಲಾಗುತ್ತೆ. ಈ ದಿವಸ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುವಂತಹ ಒಂದು ಪರ್ವಕಾಲದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅವರವರ ಸಂಪ್ರದಾಯಗಳಿಗೆ ತಕ್ಕ ಹಾಗೆ ಹಬ್ಬವನ್ನು ಆಚರಿಸಲಾಗುತ್ತೆ. ಲಕ್ಷ್ಮೀ ದೇವಿಗೆ ಮೊದಲು ಚರಡನ್ನು ಧರಿಸಿ ಆ ನಂತರ ಮನೆಯಲ್ಲಿ ಮುತ್ತೈದೆಯರು ಕನ್ಯಾ ಹೆಣ್ಣುಮಕ್ಕಳಿಗೆ ಅದನ್ನು ಕಟ್ಟಲಾಗುತ್ತೆ. ಈ ದಿವಸ ಒಂದು ಬಹಳ ಪ್ರಶಸ್ತವಾದಂತಹ ದಿವಸ ಅಂತಲೇ ಹೇಳ್ಬೋದು. ಹಬ್ಬ ಮಾಡಲಿಲ್ಲ ಅಂದ್ರೂ ತಪ್ಪದೆ ಈ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಈ ಏಕಾದಶಿಯನ್ನು ಪಾಪ ವಿಮೋಚಿನಿ ಅಥವಾ ಪಾಪ ಮೋಚನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಎಂತಹ ಒಂದು ಪಾಪಗಳನ್ನು ಕರ್ಮಗಳನ್ನು ಮಾಡಿದರೂ ಸಹ ಈ ಏಕಾದಶಿಯನ್ನು ಆಚರಿಸೋದ್ರಿಂದ ಅವೆಲ್ಲವೂ ಸಹ ಕಳೆಯುತ್ತೆ ಅನ್ನುವಂತಹ ನಂಬಿಕೆ. ಧರ್ಮರಾಯನಿಗೆ ಏಕಾದಶಿಯ ಉಪವಾಸ ಕ್ರಮ, ಏಕಾದಶಿಯ ವ್ರತಕಥೆಗಳನ್ನು ಕೃಷ್ಣನಿಂದ ತಿಳಿದುಕೊಳ್ಳೋದಂದರೆ ಬಹಳ ಒಂದು ಕುತೂಹಲದ ವಿಷಯ ಅವನಿಗೆ. ಹಾಗೆ ಪ್ರತಿ ಬಾರಿಯಂತೆಯೇ ಈ ಒಂದು ಫಾಲ್ಗುಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸಹ ಕೃಷ್ಣನಲ್ಲಿ ವಿನಂತಿಸ್ಕೊಳ್ತಾನೆ, ನನಗೆ ಈ ಉಪವಾಸದ ಕ್ರಮವನ್ನು ತಿಳಿಸ್ಕೊಡು, ಏಕಾದಶಿಯ ವ್ರತಕಥೆಯನ್ನು ತಿಳಿಸಿಕೊಡು ಅಂತ. ಆಗ ಕೃಷ್ಣ ಅದಕ್ಕೆ ಉತ್ತರವಾಗಿ ಹೇಳ್ತಾನೆ. ಮಾಂಧಾತರು ಲೋಮಶ ಋಷಿಗೆ ಇದೇ ಪ್ರಶ್ನೆಯನ್ನು ಕೇಳಿದಾಗ ಲೋಮಶರು ರಾಜ ಮಾಂಧಾತನಿಗೆ ಹೇಳಿದಂತಹ ಒಂದು ವ್ರತಕಥೆಯನ್ನು ನಿನಗೆ ನಾನು ಹೇಳ್ತೇನೆ. ರಾಜ ಮಾಂಧಾತನು ಧರ್ಮದ ಒಂದು ಆಳ ಮತ್ತು ಧರ್ಮ ರಹಸ್ಯಗಳ ಬಗ್ಗೆ ಪರಿಣಿತರಾಗಿದ್ದಂತಹ ಮಹರ್ಷಿಗಳಲ್ಲಿ ಇದನ್ನು ಕೇಳಿದ್ದ. ಓ ಮಹರ್ಷಿಗಳೇ, ಒಬ್ಬ ವ್ಯಕ್ತಿಯ ಪಾಪಗಳನ್ನು ಹೇಗೆ ನಾಶ ಮಾಡಲು ಸಾಧ್ಯ? ದಯಮಾಡಿ ಪಾಪಗಳನ್ನು ಸುಲಭವಾಗಿ ತೊಡೆದು ಹಾಕುವಂತಹ ಸರಳವಾದ ಪರಿಹಾರದ ಬಗ್ಗೆ ನನಗೆ ತಿಳಿಸಿಕೊಡಿ ಅಂತ ಕೇಳಿರ್ತಾನೆ. ಮಹರ್ಷಿ ಲೋಮಶರು ಹೇಳಿರ್ತಾರೆ, ಓ ನೃಪತಿ, ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರನ್ನು ಪಾಪ ವಿಮೋಚಿನಿ, ಪಾಪ ಮೋಚನಿ ಅಂತ ಕರೆಯಲಾಗುತ್ತೆ. ಅದರ ಉಪವಾಸದಿಂದಾಗಿ ಮನುಷ್ಯನ ಅನೇಕ ಪಾಪಗಳು ನಾಶವಾಗುತ್ತೆ. ಈ ವ್ರತಕಥೆಯನ್ನು ನಾನು ನಿನಗೆ ಹೇಳ್ತೀನಿ, ಎಚ್ಚರಿಕೆಯಿಂದ ಕೇಳು ಅಂತ ಮಹರ್ಷಿಗಳು ರಾಜನಿಗೆ ವ್ರತಕಥೆಯನ್ನು ವಿವರಿಸ್ತಾ ಇದ್ದಾರೆ. ಪ್ರಾಚೀನ ಕಾಲದಲ್ಲಿ ಚೈತ್ರರಥ ಅನ್ನುವಂತಹ ಕಾಡಿರುತ್ತೆ. ಅಪ್ಸರೆಯರು ಕಿನ್ನರರೊಂದಿಗೆ ಅಲ್ಲಿ ಸುತ್ತಾಟ ಮಾಡ್ತಾ ಇರ್ತಾರೆ. ಹಾಗೆ ಆ ಕಾಡಿನಲ್ಲಿ ಯಾವಾಗಲೂ ಸಹ ವಸಂತ ಕಾಲವಿರುತ್ತೆ. ಅಂದರೆ ಆ ಸ್ಥಳದಲ್ಲಿ ಯಾವಾಗಲೂ ವಿವಿಧ ರೀತಿಯ ಹೂವುಗಳು ಅರಳ್ತಾ ಇದ್ವು. ಕೆಲವೊಮ್ಮೆ ಗಂಧರ್ವ ಕನ್ಯೆಯರು ಸುತ್ತಾಡ್ತಾ ಇದ್ರು. ಹಾಗೆ ಕೆಲವೊಮ್ಮೆ ದೇವೇಂದ್ರ ಇತರ ದೇವತೆಗಳೊಂದಿಗೆ ಬಂದು ವಿಹಾರವನ್ನು ಮಾಡ್ತಾ ಇದ್ದ. ಅದೇ ಕಾಡಿನಲ್ಲಿ ಮೇಧಾವಿ ಎನ್ನುವಂತಹ ಋಷಿಯೂ ಸಹ ತಪಸ್ಸಿನಲ್ಲಿ ನಮಗ್ನನಾಗಿರ್ತಾನೆ. ಅವನು ಶಿವನ ಒಂದು ಪರಮ ಭಕ್ತನಾಗಿರ್ತಾನೆ. ಒಂದು ದಿವಸ ಮಂಜು ಘೋಷ ಅನ್ನುವಂತಹ ಅಪ್ಸರೆ ಅವರನ್ನು ನೋಡಿ ಮೋಡಿ ಮಾಡುವಂತಹ ಮೂಲಕ ಅವರ ಒಂದು ಸಮೀಪಕ್ಕೆ ಬರ್ತಾಳೆ. ಹಾಗೆ ಅದರ ಲಾಭವನ್ನು ಪಡೆಯೋದಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾಳೆ. ಆದ್ದರಿಂದ ಆಕೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ವೀಣೆಯನ್ನು ನುಡಿಸ್ತಾ ಮಧುರವಾದ ಧ್ವನಿಯಲ್ಲಿ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದೇ ಸಮಯದಲ್ಲಿ ಕಾಮದೇವ ಶಿವಭಕ್ತನಾದ ಮಹರ್ಷಿ ಮೇಧಾವಿಯನ್ನು ಗೆಲ್ಲೋದಕ್ಕೆ ಪ್ರಯತ್ನಿಸ್ತಾನೆ. ಕಾಮದೇವ ಸುಂದರ ಅಪ್ಸರೆಯ ಹುಬ್ಬುಗಳಿಂದ ಬಿಲ್ಲನ್ನು ಮಾಡಿ ದೃಷ್ಟಿಯನ್ನು ತನ್ನ ಆಯುಧವನ್ನಾಗಿ ಮಾಡಿಕೊಳ್ತಾನೆ. ಅವನ ಕಣ್ಣುಗಳನ್ನು ಮಂಜುಘೋಷ ಅಪ್ಸರೆಯ ಸೇನಾಪತಿಯನ್ನಾಗಿ ಮಾಡ್ತಾನೆ. ಈ ರೀತಿಯಾಗಿ ಕಾಮದೇವ ತನ್ನ ಶತ್ರುವನ್ನು ವಶಪಡಿಸಿಕೊಳ್ಳೋದಕ್ಕೆ ಸಿದ್ಧನಾಗ್ತಾನೆ. ಈ ಸಮಯದಲ್ಲಿ ಮಹರ್ಷಿ ಮೇಧಾವಿಗೆ ಇನ್ನು ಚಿಕ್ಕ ವಯಸ್ಸು, ಬಹಳ ಆರೋಗ್ಯಕರವಾಗಿ ಸುಂದರವಾದಂತಹ ಒಬ್ಬ ಯುವಕ. ಅದರಲ್ಲೂ ಯಜ್ಞೋಪವೀತ ಮತ್ತು ದಂಡವನ್ನು ಧರಿಸಿದ್ದ. ಇನ್ನೊಬ್ಬ ಕಾಮದೇವನಂತೆಯೇ ಕಾಣ್ತಾ ಇದ್ದ. ಆ ಋಷಿಯನ್ನು ನೋಡಿ ಕಾಮದೇವನ ನಿಯಂತ್ರಣದಲ್ಲಿ ಇದ್ದಂತಹ ಮಂಜುಘೋಷ ನಿಧಾನವಾಗಿ ವೀಣೆಯ ನಾದಕ್ಕೆ ಸರಿಯಾಗಿ ಮಧುರವಾದ ಧ್ವನಿಯೊಂದಿಗೆ ಹಾಡಲು ಪ್ರಾರಂಭಿಸ್ತಾನೆ. ಹಾಗೆ ಮಹರ್ಷಿ ಮೇಧಾವಿಯು ಮಂಜುಘೋಷಳ ಮಧುರವಾದ ಗಾಯನ ಮತ್ತು ಅವಳ ಸೌಂದರ್ಯಕ್ಕೆ ಆಕರ್ಷಿತನಾಗ್ತಾನೆ.
ಬುದ್ಧಿವಂತ ಋಷಿ ಕಾಮನಿಂದ ಬಳಲ್ತಿದ್ದಾನೆ ಅಂತ ತಿಳಿದಂತಹ ಅಪ್ಸರೆ ಅವನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡ್ತಾಳೆ. ಆಕೆಯ ಸೌಂದರ್ಯಕ್ಕೆ ಆಕರ್ಷಿತನಾದಂತಹ ಮಹರ್ಷಿ ಮೇಧಾವಿ ಶಿವನನ್ನ ಮರೆತಾಯಿತು. ಕಾಮದ ಪ್ರಭಾವದಿಂದ ಆಕೆಯ ಜೊತೆ ಸರಸ ಸಲ್ಲಾಪದಲ್ಲಿ ಮುಳುಗ್ತಾನೆ. ಕಾಮದ ಪ್ರಭಾವಕ್ಕೆ ಒಳಗಾದ ಕಾರಣ ಆ ಸಮಯದಲ್ಲಿ ಋಷಿಗೆ ಹಗಲು ರಾತ್ರಿಗಳ ಜ್ಞಾನವೇ ಇರೋದಿಲ್ಲ. ಹೀಗೆ ಬಹಳ ಕಾಲ ಆನಂದದಲ್ಲಿಯೇ ಮುಳುಗಿ ಹೋಗಿರ್ತಾನೆ. ಅದರ ನಂತರ ಮಂಜು ಘೋಷ ಆ ಋಷಿಗೆ ಕೇಳ್ತಾಳೆ, ಓ ಋಷಿವರ, ಈಗ ನನಗೆ ಬಹಳ ಸಮಯ ಆಯಿತು, ಆದ್ದರಿಂದ ದಯಮಾಡಿ ನನಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾಳೆ. ಅಪ್ಸರೆಯ ಮಾತುಗಳನ್ನು ಕೇಳಿದಂತಹ ಋಷಿ, ಓ ಮೋಹಿನಿ, ನೀನು ಇನ್ನೂ ಸಂಜೆಯಷ್ಟೇ ಬಂದಿದ್ದೀಯಾ, ದಯಮಾಡಿ ಬೆಳಗ್ಗೆವರೆಗೂ ಇರು ಅಂತ ಕೇಳ್ಕೊಳ್ತಾರೆ. ಋಷಿಯ ಇಂಥ ಮಾತುಗಳನ್ನು ಕೇಳಿದಂತಹ ಅಪ್ಸರೆ ಅಲ್ಲಿಯೇ ಅವರ ಜೊತೆಗೆ ಉಳಿದುಕೊಂಡ್ಬಿಡ್ತಾಳೆ. ಅದೇ ರೀತಿ ಇಬ್ಬರು ಒಟ್ಟಿಗೆ ಸಾಕಷ್ಟು ಸಮಯವನ್ನು ಕಳೀತಾರೆ. ಒಂದು ದಿನ ಮಂಜು ಘೋಷ ಋಷಿಗಳಿಗೆ ಕೇಳ್ತಾಳೆ, ಓ ವಿಪ್ರ, ದಯಮಾಡಿ ನನಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಸ್ವಲ್ಪ ಗತ್ತಿನ ಧ್ವನಿಯಲ್ಲಿ ಕೇಳ್ತಾಳೆ. ಈ ಬಾರಿಯೂ ಸಹ ಋಷಿಗಳು ಅದನ್ನೇ ಹೇಳ್ತಾರೆ, ಇನ್ನೂ ಹೆಚ್ಚು ಸಮಯ ಕಳೆದಿಲ್ಲ, ಇನ್ನೂ ಸ್ವಲ್ಪ ಸಮಯ ಇರು ಅಂತ. ಋಷಿಯ ಮಾತುಗಳಂತ ಕೇಳ್ತಿದ್ದ ಹಾಗೆ ಅಪ್ಸರೆ, ನಿಮ್ಮ ರಾತ್ರಿ ಬಹಳ ದೀರ್ಘವಾಗಿದೆ, ನಾನು ನಿಮ್ಮ ಬಳಿಗೆ ಬಂದಾಗಿಂದ ಎಷ್ಟು ಸಮಯ ಕಳೆದಿದೆ ಅಂತ ನಿಮಗೆ ಅರಿವಿದೆಯಾ? ನೀವೇ ಯೋಚನೆ ಮಾಡಿ, ಇನ್ನು ಮುಂದೇನೂ ಇಲ್ಲೇ ಇರೋದು ಸೂಕ್ತವೇ ಅಂತ ಬಹಳ ಕಟುವಾಗಿ ಹೇಳ್ತಾಳೆ. ಅಪ್ಸರೆಯ ಮಾತುಗಳನ್ನು ಕೇಳಿ ಋಷಿಗೆ ಆಗ ಸಮಯದ ಅರಿವಾಗುತ್ತೆ. ಹಾಗೆ ಗಂಭೀರವಾಗಿ ಯೋಚನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಾನು ಸುಖದ ಅಮಲಿನಲ್ಲಿ ಇದ್ದಾಗ 57 ವರ್ಷಗಳು ಕಳೆದಿದೆ ಅಂತ ತಿಳಿದಾಗ ಆ ಅಪ್ಸರೆಯನ್ನು ಕಾಲದ ರೂಪ ಅಂತ ಪರಿಗಣಿಸಿ, ಅದರಲ್ಲೂ ಸುಖಕ್ಕಾಗಿ ಬಹಳ ಸಮಯವನ್ನು ವ್ಯರ್ಥ ಮಾಡಿದ್ದೇನೆ ಅಂತ ತಿಳಿದಾಗ ಕೋಪಗೊಳ್ತಾರೆ. ಉಗ್ರ ಕೋಪದಿಂದ ಉರಿತಾ ತಪಸ್ಸನ್ನು ನಾಶ ಮಾಡಿರುವಂತಹ ಅಪ್ಸರೆಯನ್ನು ತಿರುಗುಟ್ಟಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕೋಪದಿಂದ ಇಂದ್ರಿಯಗಳು ನಿಯಂತ್ರಣ ತಪ್ಪಿಕೆ ಪ್ರಾರಂಭವಾಗುತ್ತೆ. ಕೋಪದಿಂದ ನಡುಗುವಂತಹ ಧ್ವನಿಯಲ್ಲಿ ಋಷಿ ಅಪ್ಸರಳಿಗೆ, ನನ್ನ ತಪಸ್ಸನ್ನು ನಾಶ ಮಾಡಿದ್ದಂತಹ ದುಷ್ಟ ಮಹಿಳೆ, ನೀನು ಮಹಾಪಾಪಿ, ಮಹಾದುಷ್ಟ ವ್ಯಕ್ತಿ, ನಿನಗೆ ನಾಚಿಕೆಗೇಡು, ಈಗ ನೀನು ನನ್ನ ಶಾಪದಿಂದ ಪಿಶಾಚಿನಿ ಆಗ್ತೀಯಾ ಅಂತ ಹೇಳಿಬಿಡ್ತಾರೆ. ಋಷಿಯ ಕೋಪದ ಶಾಪದಿಂದಾಗಿ ಅಪ್ಸರೆ ಪಿಶಾಚಿನಿ ಆಗ್ತಾಳೆ. ಇದನ್ನು ನೋಡ್ತಿದ್ದ ಹಾಗೆ ಆಕೆಗೆ ಬಹಳ ದುಃಖವಾಗುತ್ತೆ. ದುಃಖಿತಳಾಗಿ ಹೇಳ್ತಾಳೆ, ಓ ಋಷಿವರ, ಈಗ ನಿನ್ನ ಕೋಪವನ್ನು ನನ್ನ ಮೇಲೆ ಬಿಟ್ಟು ನೀನು ಸಂತೋಷವಾಗಿರು. ಹಾಗೆ ದಯಮಾಡಿ ಈ ಶಾಪ ಹೇಗೆ ನಿವಾರಣೆ ಆಗತ್ತೆ ಅಂತ ನನಗೆ ಹೇಳು. ಋಷಿಗಳ ಸಹವಾಸ ಒಳ್ಳೆ ಫಲಿತಾಂಶವನ್ನು ನೀಡುತ್ತೆ. ಹಾಗೆಯೇ ನಾನು ನಿಮ್ಮೊಂದಿಗೆ ಹಲವು ವರ್ಷಗಳಿಂದ ಇದ್ದೀನಿ, ಆದ್ದರಿಂದ ನೀವು ಬಹಳ ಸಂತೋಷವಾಗಿರಬೇಕು. ಇಲ್ದಿದ್ರೆ ಜನರು ಮಂಜು ಘೋಷಳು ಸದ್ಗುಣಶೀಲ ಆತ್ಮದೊಂದಿಗೆ ವಾಸಿಸೋದ್ರಿಂದ ಪಿಶಾಚಿನಿ ಆಗಬೇಕಾಯ್ತು ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿದಂತಹ ಋಷಿಗಳಿಗೆ ತಮ್ಮ ಕೋಪದ ತೀವ್ರತೆ ಮತ್ತು ಅಪರಾಧಿ ಭಾವ ಉಂಟಾಗುತ್ತೆ. ಹಾಗೆ ಮುಂದೆ ಆಗಬಹುದಾದಂತಹ ಅವಮಾನವನ್ನು ಸಹ ನೆನೆಸ್ಕೊಂಡು ಭಯವೂ ಸಹ ಆಗುತ್ತೆ. ಆದರೂ ಸಹ ಋಷಿಗಳು ಹೇಳ್ತಾರೆ, ಪಿಶಾಚಿನಿಯಾಗಿದ್ದಂತಹ ಮಂಜು ಘೋಷಳಿಗೆ, ನೀನು ನನಗೆ ಬಹಳ ದೊಡ್ಡ ಹಾನಿ ಮಾಡಿದ್ದೀಯಾ, ನನ್ನ ಎಲ್ಲ ಚೈತನ್ಯವನ್ನು ನಾನು ಕಳೆದುಕೊಂಡ್ಬಿಟ್ಟಿದ್ದೀನಿ. ಆದರೂ ಸಹ ಈ ಶಾಪದಿಂದ ಮುಕ್ತಿ ಹೊಂದೋದಕ್ಕೆ ನಾನು ನಿನಗೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಇದೇ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪಾಪಮೋಚಿನಿ ಅಂತ ಕರೆಯಲಾಗುತ್ತೆ. ಆ ದಿವಸ ಏಕಾದಶಿಯಂದು ಉಪವಾಸವನ್ನು ಮಾಡೋದ್ರಿಂದ ನಿನ್ನ ಪಿಶಾಚಿನಿ ದೇಹದಿಂದ ಮುಕ್ತರಾಗ್ತೀಯಾ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳ್ತಾ ಋಷಿಗಳು ಅವಳಿಗೆ ಉಪವಾಸದ ಎಲ್ಲ ನಿಯಮಗಳನ್ನು ವಿವರಿಸ್ತಾರೆ. ನಂತರ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ತಮ್ಮ ತಂದೆಯವರಾದಂತಹ ಚ್ಯವನ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ತನ್ನ ಬುದ್ಧಿವಂತ ಮಗನನ್ನು ನೋಡಿದಂತಹ ಋಷಿ ಚ್ಯವನರು, ಓ ಮಗನೇ, ನಿನ್ನ ಎಲ್ಲ ತಪಸ್ಸುಗಳು ಹಾಳಾಗುವಂತಹ ಕೆಲಸವನ್ನು ಏನು ಮಾಡ್ಕೊಂಡು ಬಂದಿದೆಯಾ? ಇದರಿಂದಾಗಿ ನಿನ್ನ ಎಲ್ಲ ತೇಜಸ್ಸು ಸಹ ಮಂಕಾಗಿದೆ, ನೀನು ಎಲ್ಲ ತೇಜಸ್ಸನ್ನು ಕಳ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ. ಮೇಧಾವಿ ಋಷಿಗಳಿಗೆ ಬಹಳ ನಾಚಿಕೆ ಆಗುತ್ತೆ. ತಲೆ ಬಾಗಿಸಿ, ತಂದೆ, ನಾನು ಅಪ್ಸರೆಯೊಂದಿಗೆ ಸಂತೋಷದಲ್ಲಿ ಮುಳುಗಿ ದೊಡ್ಡ ಪಾಪವನ್ನು ಮಾಡಿದ್ದೀನಿ. ಬಹುಶಃ ಈ ಪಾಪದಿಂದಾಗಿ ನನ್ನ ಎಲ್ಲ ವೈಭವ ಮತ್ತು ನನ್ನ ಎಲ್ಲ ತಪಸ್ಸು, ಎಲ್ಲ ಒಂದು ಚೈತನ್ಯವೂ ಸಹ ನಾಶವಾಗಿಬಿಟ್ಟಿದೆ. ದಯಮಾಡಿ ಈ ಪಾಪದಿಂದ ಮುಕ್ತಿ ಹೊಂದೋದಕ್ಕೆ ನನಗೆ ಪರಿಹಾರ ಮಾರ್ಗವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಋಷಿಗಳು ಆಗ ಮಗನಿಗೆ, ನೀನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಾಪ ವಿಮೋಚಿನಿ ಏಕಾದಶಿ ಎಂದು ವಿಧಿ ವಿಧಾನಗಳ ಪ್ರಕಾರವಾಗಿ ಉಪವಾಸವನ್ನು ಮಾಡಬೇಕು.
ಮತ್ತು ಭಕ್ತಿಪೂರ್ವಕವಾಗಿ ನಿನ್ನ ಎಲ್ಲ ಪಾಪಗಳು ಇದರಿಂದ ನಾಶವಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ತನ್ನ ತಂದೆ ಋಷಿ ಚ್ಯವನರ ಮಾತುಗಳನ್ನು ಕೇಳಿದಂತಹ ಮೇಧಾವಿ ಋಷಿ ಪಾಪಮೋಚಿನಿ ಏಕಾದಶಿ ಉಪವಾಸವನ್ನು ವಿಧಿವಿಧಾನಗಳ ಪ್ರಕಾರವಾಗಿ ಆಚರಿಸ್ತಾರೆ. ಅದರ ಪ್ರಭಾವದಿಂದಾಗಿ ಅವರ ಎಲ್ಲ ಪಾಪಗಳು ನಾಶವಾಗತ್ತೆ. ಪಾಪಮೋಚಿನಿ ಏಕಾದಶಿ ಎಂದು ಉಪವಾಸ ಮಾಡುವ ಮೂಲಕ ಮಂಜುಘೋಷಳವು ಸಹ ಪಿಶಾಚಿನಿಯ ದೇಹದಿಂದ ಮುಕ್ತಳಾಗಿ ಮತ್ತೆ ತನ್ನ ಸುಂದರ ರೂಪವನ್ನು ಧರಿಸಿ ಸ್ವರ್ಗಕ್ಕೆ ಮರಳಿ ಹೋಗ್ತಾಳೆ. ಈ ರೀತಿ ಈ ಪಾಪಮೋಚಿನಿ ಏಕಾದಶಿಯ ಪರಿಣಾಮದಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ. ಈ ಏಕಾದಶಿಯ ಕಥೆಯ ಶ್ರವಣ ಮತ್ತು ಪಠಣ ಇದರಿಂದ 1,000 ಗೋವುಗಳನ್ನು ದಾನ ಮಾಡಿದಂಥ ಫಲ ಸಿಗುತ್ತೆ. ಈ ಉಪವಾಸವನ್ನು ಆಚರಿಸೋದ್ರಿಂದ ಬ್ರಹ್ಮಹತ್ಯಾ ದೋಷ, ಚಿನ್ನವನ್ನು ಕದ್ದಿರೋದಿರ್ಬೋದು, ಮದ್ಯಪಾನ ಮಾಡ್ತಿರೋದಿರ್ಬೋದು, ದಾರಿ ತಪ್ಪಿ ಹೋಗಿರೋದಿರ್ಬೋದು, ಹಾಗೆ ಕಳ್ಳತನ, ಸುಲಿಗೆ ಇಂತಹ ಒಂದು ಭಯಾನಕ ಪಾಪಗಳು ಸಹ ನಾಶವಾಗುತ್ತೆ. ಹಾಗೆ ಅಂತಿಮವಾಗಿ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಈ ಒಂದು ಪಾಪಮೋಚಿನಿ ಏಕಾದಶಿಯ ವ್ರತ ಕಥೆಯನ್ನು ಕೃಷ್ಣ ಧರ್ಮರಾಯನಿಗೆ ರಾಜ ಮಾಂಧಾತನಿಗೆ ಲೋಮಶ ಋಷಿಗಳು ಹೇಗೆ ಹೇಳಿದ್ದರೋ ಅದನ್ನು ಇಲ್ಲಿ ಧರ್ಮರಾಯನಿಗೆ ವಿವರಣೆಯನ್ನು ಮಾಡಿದ್ದಾನೆ. ಒಟ್ಟಾರೆಯಾಗಿ ನೋಡೋದಾದರೆ ದೈಹಿಕ ಆಕರ್ಷಣೆ ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನೋದು ಈ ಒಂದು ಕಥೆಯಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ದೈಹಿಕ ಸೌಂದರ್ಯದ ದುರಾಸೆಯಲ್ಲಿ ಬಿದ್ದು ಆ ಅದ್ಭುತವಾದಂತಹ ಋಷಿಗಳು ತಮ್ಮ ತಪಸ್ಸು ಸಂಕಲ್ಪವನ್ನು ಮರೆತರು. ಇದನ್ನು ಭಯಾನಕ ಪಾಪ ಅಂತಲೇ ಪರಿಗಣಿಸಲಾಗುತ್ತೆ. ಆದರೆ ಶ್ರೀಹರಿಯ ಪಾಪ ವಿಮೋಚನಿ ಶಕ್ತಿ ಆ ಭಯಾನಕ ಪಾಪದಿಂದಲೂ ಸಹ ಸುಲಭವಾಗಿ ಮುಕ್ತಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದೇ ಒಂದು ಒಳ್ಳೆಯ ಸಂಕಲ್ಪದ ಹಿಂದೆ ನಾವು ಮಾಡ್ತಿರುವಂತಹ ಕೆಲಸಗಳು ಶ್ರೇಯಸ್ಕರವಾಗಿರಬೇಕು ಅಂದರೆ ಅದರ ಮೇಲೆ ನಾವು ಆಸಕ್ತಿದಾಯಕರಾಗಿರಬೇಕೇ ವಿನಃ ಯಾವುದೋ ಒಂದು ದುರಾಸೆಗೆ ಬೀಳೋದಾಗಲಿ, ಭೋಗದ ಒಂದು ಪ್ರಭಾವಕ್ಕೆ ಒಳಗಾಗೋದಾಗಲಿ ಮಾಡಬಾರ್ದು. ಇದನ್ನು ಈ ಒಂದು ವ್ರತಕಥೆಯ ಮುಖಾಂತರ ಕೃಷ್ಣ ಧರ್ಮರಾಯನ ಮುಖಾಂತರ ನಮ್ಮೆಲ್ಲರಿಗೆ ತಿಳಿಸ್ಕೊಟ್ಟಿದ್ದಾನೆ. ಮಾರ್ಚ್ 14ನೇ ತಾರೀಕು ದಶಮಿ ಒಪ್ಪೊತ್ತು, ಮಾರ್ಚ್ 15ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, ಮಾರ್ಚ್ 16ನೇ ತಾರೀಕು ದ್ವಾದಶಿ ಪಾರಣೆ. ಏಕಾದಶಿಯ ದಿವಸ ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:55 5:43 ಹಾಗೆ ಮಾರ್ಚ್ 16ನೇ ತಾರೀಕು ದ್ವಾದಶಿ ಪಾರಣೆಯ ಸಮಯ ಬೆಳಿಗ್ಗೆ 6:30 8:54 ಈ ಏಕಾದಶಿಯ ದಿವಸ ಬಹಳ ಒಂದು ಶುಭ ದಿವಸವಾಗಿರುತ್ತೆ. ತಪ್ಪದೇನೆ ಅವತ್ತಿನ ದಿವಸ ಆದರೆ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿ ಬನ್ನಿ. ಇಲ್ಲ ಹೋಗೋಕ್ಕಾಗಲ್ಲ ಅಂದರೆ ಮನೆಯಲ್ಲೇ ತುಳಸಿ ಅರ್ಚನೆಯನ್ನು ಮಾಡಿ, ಹಾಗೆ ತಪ್ಪದೆ ಲಕ್ಷ್ಮಿಗೆ ಕುಂಕುಮ ಅರ್ಚನೆಯನ್ನು ಮಾಡಿ. ಶ್ರವಣ ನಕ್ಷತ್ರದ ದಿವಸ ಏಕಾದಶಿ ಬರೋದು ಬಹಳ ಅಪರೂಪ. ಆದ್ದರಿಂದ ಏಕಾದಶಿ ಶ್ರವಣ ನಕ್ಷತ್ರ ದಿವಸ ಬಂದಾಗ ತಪ್ಪದೆ ಆಚರಿಸಿ. ಈ ದಿವಸ ವಿಷ್ಣುವಿಗೆ ಸಂಬಂಧಿಸಿದಂತಹ ಎಲ್ಲ ನಾಮಾವಳಿಗಳನ್ನು ಹೇಳ್ಬೋದು, ವಿಷ್ಣು ಸಹಸ್ರನಾಮವನ್ನು ಹೇಳ್ಬೋದು, ನಾರಾಯಣ ಕವಚ, ಕನಕಾಧಾರ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ರಗಳನ್ನು ಪಠಿಸ್ಬೋದು. ಹಾಗೆ ಪ್ರತಿ ಬಾರಿ ಹೇಳೋ ಹಾಗೆ ನಮಗೆ ಯಾವುದೂ ಬರೋದಿಲ್ಲ ಶ್ಲೋಕ ಕೇಳಿಸ್ಕೊಳ್ಳಿ, ಇಲ್ಲ ಅದಕ್ಕೂ ಸಮಯ ಇಲ್ಲ, ನೀವು ಎಲ್ಲಿರ್ತೀರೋ ಅಲ್ಲೇ ಫುಲ್ಲು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸತಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಬೀಜ ಮಂತ್ರಗಳನ್ನು ಹೇಳ್ಬೋದಲ್ವ. ಇದಕ್ಕಿಂತ ಸುಲಭವಾದಂಥ ವಿಧಾನ ಖಂಡಿತವಾಗ್ಲೂ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಪಾಪ ವಿಮೋಚಿನಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.